ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಬಂದ್ಬಿಟ್ಟು ಗುರುವಾರದ ಲಾಗ್ ಆಗಿರುತ್ತೆ. ಮಾರ್ನಿಂಗ್ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಬಂದು ಒಂದು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನು ಮಾಡ್ಕೊಳ್ತಾ ಇದ್ದೀನಿ. ಡೈಲಿ ಅಷ್ಟೇ ಯಾವುದಾದ್ರೂ ಒಂದು ಈ ರೀತಿಯಾಗಿ ಹೆಲ್ತ್ ಡ್ರಿಂಕ್ಸ್ನ ತಗೊಳ್ತಾ ಇರ್ತೀನಿ. ಇನ್ನೂ ಹೆಚ್ಚಿನದಾಗಿ ನಿಮ್ಗೆ ಏನಾದರೂ ಡಿಟಾಕ್ಸ್ ಡ್ರಿಂಕ್ಸ್ದು ವಿಡಿಯೋಸ್ ಏನಾದರೂ ಬೇಕು ರೆಸಿಪೀಸು ಅಂತಂದರೆ ನನ್ನ ಚಾನಲಲ್ಲಿ ಹಾಕಿದ್ದೀನಿ. ಕ್ಯಾರೆಟ್ ಜ್ಯೂಸು, ನೆಲ್ಲಿಕಾಯಿ ಜ್ಯೂಸು, ಮತ್ತು ಸೌತೆಕಾಯಿ ಜ್ಯೂಸು, ಜೊತೆಗೆ ಕರ್ಬೇವಿನ ಜ್ಯೂಸು, ಈ ಥರದ್ದು ಮಾರ್ನಿಂಗ್ ಡಿಟಾಕ್ಸ್ನ ರೆಸಿಪಿಗಳು ಬೇಕು ಅಂದರೆ ನನ್ನ ವಿಡಿಯೋದಲ್ಲಿದೆ, ಹೋಗಿ ಚೆಕ್ ಮಾಡಿ ಆಯಿತಾ. ಇನ್ನು ನಾನು ಇವತ್ತು ಬೆಟ್ಟದ ನೆಲ್ಲಿಕಾಯಿ 2 ತೊಗೊಂಡಿದ್ದೀನಿ. 2 ಬೆಟ್ಟದ ನೆಲ್ಲಿಕಾಯಿ ಜೊತೆಗೆ ಸ್ವಲ್ಪ 1 ಇಂಚಿನಷ್ಟು ಶುಂಠಿ, ಜೊತೆಗೆ ಸ್ವಲ್ಪ ಕರಿಬೇವನ್ನು ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ತೀನಿ. ಇಲ್ಲಿ ತರಿಯಾಗಿ ರುಬ್ಕೋಬೇಕು ಫ್ರೆಂಡ್ಸ್. ತುಂಬ ನುಣ್ಣಗೆ ರುಬ್ಕೊಬಿಟ್ರೆ ನೆಲ್ಲಿಕಾಯಿ ಸ್ವಲ್ಪ ಕಹಿ ಬಂದ್ಬಿಡುತ್ತೆ. ಹಾಗಾಗಿ ಈ ರೀತಿಯಾಗಿ ತುರ್ಕೊಳ್ಳೋ ಥರ ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ, ಮಕ್ಕಳು ಕುಡಿತಾರೆ. ಹಾಗಾಗಿ ಅದನ್ನು ಆ ರೀತಿಯಾಗಿ ರುಬ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಈಗ ಒಂದು ಬೌಲ್ಗೆ ಸೋಸ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ನುಣ್ಣಗೆ ಮಾಡ್ಕೊಂಡು ಅದೇ ರೀತಿಯಾಗಿ ಕುಡಿತೀರಾ ಅಂದ್ರೂ ಕುಡಿಬೋದು. ಅಂದರೆ ಅಭ್ಯಾಸ ಇರೋರ್ಗಾದರೆ ಅದು ಸರಿ ಹೋಗುತ್ತೆ. ಬಟ್ ಸ್ಟಾರ್ಟಿಂಗೆಲ್ಲ ನಾವು ಈ ರೀತಿಯಾಗಿ ಡಿಟಾಕ್ಸ್ ಡ್ರಿಂಕ್ಸ್ನ ತಗೊಳ್ಳೋದು ಅಭ್ಯಾಸ ಮಾಡಬೇಕು ಅಂದರೆ ಈ ರೀತಿಯಾಗಿ ತರಿಯಾಗಿ ರುಬ್ಕೊಂಡ್ರೆ ಬೆಸ್ಟ್ ಅನಿಸುತ್ತೆ. ಈ ರೀತಿಯಾಗಿ ರುಬ್ಕೊಂಡು ರಸನ ನೀಟಾಗಿ ಇಂಟ್ಕೊಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರಿನ ಕ್ವಾಂಟಿಟಿ ನೋಡಿಕೊಂಡು ಸೇರಿಸ್ಕೊಂಡ್ರೆ ಆಯಿತು. ಇದಕ್ಕೆ ಸ್ವಲ್ಪ ಸಾಲ್ಟನ್ನು ಸೇರಿಸ್ಬೇಕು. ಮಾಮೂಲಿ ಉಪ್ಪಾದರೂ ಸೇರಿಸ್ಬೋದು, ಅಥವಾ ಈ ರೀತಿಯಾಗಿ ಬ್ಲ್ಯಾಕ್ ಸಾಲ್ಟ್ ಆದ್ರೂ ಸೇರಿಸ್ಕೋಬೋದು. ಆರೋಗ್ಯ ದೃಷ್ಟಿಯಿಂದ ಬ್ಲ್ಯಾಕ್ ಸಾಲ್ಟು ಬೆಸ್ಟ್ ಅನಿಸುತ್ತೆ. ನಾನಿಲ್ಲಿ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟೇ, ಡಿಟಾಕ್ಸ್ ಡ್ರಿಂಕು ರೆಡಿ ಆಯಿತು. ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ನೆಲ್ಲಿಕಾಯಿ ಬಗ್ಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು ಫ್ರೆಂಡ್ಸ್. ಇವಾಗ ಯಾರಿಗೂ ಹೇಳಂಗೆ ಇಲ್ಲ ತುಂಬ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತ. ಸಪ್ರೇಟಾಗಿ 2 ವಿಡಿಯೋ ಮಾಡಿದ್ರು ಸಾಲದು, ಅಷ್ಟು ಬೆನಿಫಿಟ್ಸ್ ಇದೆ ನೆಲ್ಲಿಕಾಯಿಂದ. ಹಾಗಾಗಿ ತಪ್ಪದೆ ನೆಲ್ಲಿಕಾಯಿ ಜ್ಯೂಸು ವಾರದಲ್ಲಿ ಅಟ್ಲೀಸ್ಟ್ ಒಂದು 3 ದಿವಸ ಆದರೂ ಅಥವಾ 2 ದಿವಸ ಆದರೂ ಕುಡಿದ್ರೆ ಬೆಸ್ಟು. ನಾನು ಡೈಲಿ ಏನು ಕುಡಿಯಲ್ಲ. ಒಂದಿನ ಜೀರಿಗೆ ನೀರು ಕುಡಿತೀನಿ, ಒಂದಿನ ಮೆಂತ್ಯ ನೀರು, ನೆಲ್ಲಿಕಾಯಿ ಜ್ಯೂಸು, ಕ್ಯಾರೆಟ್ ಜ್ಯೂಸು. ನನಗೆ ಯಾವುದು ಟೈಮಿಗೆ ಸರಿಯಾಗಿ ಯಾವ್ದು ಮನೇಲಿರುತ್ತೋ ಅಥವಾ ಯಾವ್ದು ಕಂಫರ್ಟಬಲ್ ಅನಿಸುತ್ತೋ ಅದನ್ನು ಆ ಟೈಮ್ಗೆ ಯಾವ್ದು ಕುಡಿಬೇಕು ಅನಿಸುತ್ತೋ ಅದನ್ನು ಮಾಡ್ಕೊಳ್ತಾ ಇರ್ತೀನಿ. ಇನ್ನು ಅದನ್ನು ಕುಡಿದ್ಬಿಟ್ಟು ಈಗ ಇವತ್ತಿನ ತಿಂಡಿಗೆ ನಾನು ಚಪಾತಿ ಮತ್ತು ಹಾಗಲಕಾಯಿ ಪಲ್ಯ ಮಾಡೋಣ ಅಂತ. ನಾನು ಮಾಡೋ ಮೆಥಡಲ್ಲಿ ನೀವೇನಾದರೂ ಮಾಡಿದ್ರಿ ಅಂದರೆ ಕಹಿನೇ ಬರೋಲ್ಲ ಫ್ರೆಂಡ್ಸ್. ಅಂದರೆ ತಿಂದೇ ಇರೋರು ಸಹ ಇಷ್ಟಪಟ್ಟು ತಿಂತಾರೆ ಪಲ್ಯನ. ಆದರೂ ಹಾಗಲಕಾಯಿ ಅಂದಮೇಲೆ ಅದ್ರ ಗುಣನೇ ವಿಷ ಅಂದಮೇಲೆ ವಿಷ ಇರಲ್ಲ ಅಂತ ನೀವು ಹೇಳ್ತಿರಲ್ಲ ಅನ್ಬೋದು. 98% ವಿಷ ಇರಲ್ಲ. ಇನ್ನು 2% ಸ್ವಲ್ಪ ಕಹಿ ಅನ್ನಿಸ್ಬೋದು ಅಷ್ಟೇ. ಅಂದರೆ ಗೊತ್ತೇ ಆಗಲ್ಲ. ನನ್ನ ವಿಡಿಯೋ ಕೊನೆ ತನಕ ನೋಡಿ, ಬೇಕಿದ್ರೆ ನನ್ನ ಮಕ್ಕಳು ಟೇಸ್ಟ್ ಮಾಡ್ತಾರೆ. ಇನ್ನು ಚಿಕ್ಕ ಮಕ್ಕಳು ಎಷ್ಟು ಚೆನ್ನಾಗಿ ಮುಖದ ಎಕ್ಸ್ಪ್ರೆಷನು ಸ್ವಲ್ಪನೂ ಚೇಂಜ್ ಆಗಲ್ಲ. ಯಾಕಂದರೆ ಕಹಿ ಇದ್ದರೆ ಅಲ್ವಾ ಚೇಂಜ್ ಆಗೋದಲ್ಲಿ, ಅಷ್ಟು ಚೆನ್ನಾಗಿರುತ್ತೆ. ಮಾಡೋ ಮೆಥಡು ಕರೆಕ್ಟಾಗಿರ್ಬೇಕಷ್ಟೇ, ಯಾವುದೂ ಏನು ಕಹಿ ಆಗಲ್ಲ. ತುಂಬ ಚೆನ್ನಾಗಾಗುತ್ತೆ. ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ ಈ ಮೆಥಡಲ್ಲಿ. ಹಾಗಲಕಾಯಿ ಪಲ್ಯ ತುಂಬ ಚೆನ್ನಾಗಾಗುತ್ತೆ ಅಂತ. ಈಗ ನಾನು ಹಾಗಲಕಾಯಿನ ಎಷ್ಟು ಸಣ್ಣಕ್ಕಾಗುತ್ತೋ ಅಷ್ಟು ಸಣ್ಣಕ್ಕೆ ಹೆಚ್ಕೋಬೇಕು. ನೋಡಿದ್ರಲ್ವ, ಆ ರೀತಿಯಾಗಿ ಸಣ್ಣದಾಗೆ ಹೆಚ್ಕೊಂಡಿದ್ದೀನಿ. ಮುಂಚಿತವಾಗ್ಲೇ ತೊಳೆದ್ಬಿಟ್ಟು ಆಮೇಲೆ ಹೆಚ್ಚಿಟ್ಕೊಂಡಿರೋ ಅಂಥದ್ದು. ಈಗ ಅದಕ್ಕೆ ಒಂದು ಬೌಲ್, ಚಿಕ್ಕ ಬೌಲಲ್ಲಿ ಸ್ವಲ್ಪ ಕಡಲೆ ಬೀಜನ ತಗೊಂಡು ಅದನ್ನು ಅಷ್ಟೇ ರೋಸ್ಟ್ ಮಾಡಿಕೊಂಡೆ, ಡ್ರೈ ರೋಸ್ಟು ಕಡಲೆ ಬೀಜನ. ಅದು ಹುರ್ಕೊಂಡಾದಮೇಲೆ ಈಗ 1-2 ಸ್ಪೂನಷ್ಟು ಎಳ್ಳು, ಮತ್ತು 1-3 ಸ್ಪೂನಷ್ಟು ಇದು ಅಂತಾರಲ್ವ, ಅದು ಏನಂತೀರ, ನಾವು ಹುಚ್ಚೆಳ್ಳು ಅಂತೀವಿ, ಕುರಾಳು ಅಂತಾರೆ, ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ ಫ್ರೆಂಡ್ಸ್. ಅದನ್ನು ಹಾಕ್ಬಿಟ್ಟು ಅದನ್ನು ಹಾಕಿದ ತಕ್ಷಣ ಚಟಪಟ ಅಂತ ಸಿಡಿಯುತ್ತೆ. ಇದೇನು ತುಂಬ ಹೊತ್ತು ಬೇಕಾಗಲ್ಲ. ಬಾಣಲೆ ಬಿಸಿಯಾಗಿತ್ತು ಅಂದರೆ ತಕ್ಷಣಕ್ಕೆ ಆಗೋಗ್ಬಿಡುತ್ತೆ. ನೋಡಿ, ನಾನು ಸ್ಟವ್ ಆಫ್ ಮಾಡಿಕೊಂಡು ಆ ರೀತಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಆಯಿತು. ಇನ್ನು ಅದೇ ಬಾಣಲೆಗೆ ಅದನ್ನು ಒಂದು ಬೌಲ್ಗೆ ಎತ್ತಿಟ್ಕೊಂಡು ಈಗ ಸಣ್ಣದಾಗಿ ಹೆಚ್ಚಿರೋ ಅಂಥ ಹಾಗಲಕಾಯಿನ ಹುರ್ಕೊಳ್ತಾ ಇದ್ದೀನಿ. ಇಲ್ಲೇ ನಾನು ಎಣ್ಣೆನ ಬಳಸಿಲ್ಲ, ಹಾಗೇ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಆ ರೀತಿ ಮಾಡ್ಕೊಳ್ಳೋದ್ರಿಂದ ಹಾಗಲಕಾಯಿಯಲ್ಲಿ ಇರೋಂಥ ವಿಷ, ನೀರಿನ ಅಂಶ ಎಲ್ಲ ಆಚೆ ಬರುತ್ತೆ. ಆಮೇಲೆ ನಾವು ಎಣ್ಣೆನ ಸೇರಿಸ್ಬೇಕಾಗುತ್ತೆ, ಸ್ಟಾರ್ಟಿಂಗೇ ಸೇರಿಸ್ಬಾರ್ದು. ಹೇಳಿದ್ನಲ್ಲ, ಮಾಡಿಕೊಡೋ ಮೆಥಡು ಅಲ್ಪ ಸ್ವಲ್ಪ ಚೇಂಜಸ್ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಮಾಡ್ತೀವಿ. ಸಣ್ಣ ಪುಟ್ಟದ್ದು ಸ್ವಲ್ಪ ಇದು ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇನ್ನು ಇಲ್ಲಿ ಇದು ಪುಡಿ ರುಬ್ಕೊಳ್ಳೋದಕ್ಕೆ
ನಾನು ಹುರ್ಕೊಂಡಿರೋಂಥ ಶೇಂಗಾ ಬೀಜ ಮತ್ತು ಎಳ್ಳು ಮತ್ತು ಹುಚ್ಚೆಳ್ಳು ಜೊತೆಗೆ ಸ್ವಲ್ಪ ಒಣಕೊಬ್ಬರಿ ಜೊತೆಗೆ ಬೆಳ್ಳುಳ್ಳಿ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡೆ. ಎಲ್ಲ ಪೂರ್ತಿ ತಣ್ಣಗಾಕೋದಕ್ಕೆ ಬಿಡಬೇಕು. ಬಿಸಿದು ಹಾಕ್ಕೊಂಡ್ರೆ ಒಳ್ಳೆ ಮೆತ್ತಗೆ ಮುದ್ದೆ ಥರ ಆಗ್ಬಿಡುತ್ತೆ. ಹಾಗಾಗಿ ನೋಡಿ, ಈಗ ಒಂದು ಅರ್ಧ ಭಾಗದಷ್ಟು ಇದನ್ನು ಫ್ರೈ ಮಾಡ್ಕೊಂಡ್ಮೇಲೆ ಇದರಲ್ಲಿರೋಂಥ ನೀರಿನ ಅಂಶ ಎಲ್ಲ ಹಿಂಡಿ ಒಂದು ಸ್ವಲ್ಪ ಕಹಿ ಎಲ್ಲ ಇದಾದ ನಂತರ ಈಗ ಒಂದು 3 ಸ್ಪೂನಷ್ಟು ಎಣ್ಣೆನ ಆಯಿಲ್ನ ಸೇರಿಸ್ಬಿಟ್ಟು ಮತ್ತೆ ಫ್ರೈ ಮಾಡ್ಕೋಬೇಕು. ಉರಿ ಜಾಸ್ತಿ ಇಟ್ಟು ಫ್ರೈ ಮಾಡ್ಕೋಬಾರ್ದು. ಸಣ್ಣ ಇಟ್ಬಿಟ್ಟು ನಿಧಾನವಾಗೇನೆ ಮೀಡಿಯಮ್ ಫ್ಲೇವಲ್ಲಾದರೂ ಇಡ್ಬೋದು ಅಥವಾ ಸಿಮ್ಮಲ್ಲಾದರೂ ಇಟ್ಬಿಟ್ಟು ಚೆನ್ನಾಗಿ ನೀವು ಹಾಗಲಕಾಯಿನ ಫ್ರೈ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ಹಾಗಲಕಾಯಿ ಫ್ರೈ ಮಾಡ್ಕೊಳ್ತೀರಾ ಅಷ್ಟು ಚೆನ್ನಾಗಾಗುತ್ತೆ ಪಲ್ಯ. ಅಷ್ಟರಲ್ಲಿ ಈ ಕಡೆ ಹುರ್ಗಡ್ಲೆ ಮತ್ತು ಎಳ್ಳು ಎಲ್ಲ ಕಂಪ್ಲೀಟಾಗಿ ತಣ್ಣಗಾಗಿತ್ತು. ಈಗ ನಾನು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಬೆಳ್ಳುಳ್ಳಿ ಜಾಸ್ತಿ ಅನಿಸ್ತು, ಅದ್ರ ಸ್ಮೆಲ್ ಅಷ್ಟಾಗಿ ಇಷ್ಟ ಆಗಲ್ಲ ಅನ್ನೋದಾದರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಇಷ್ಟಪಡ್ತೀರಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಈ ರೀತಿಯಾಗಿ ಪೌಡ್ರ್ ಮಾಡ್ಕೋಬೇಕು. ತುಂಬ ನುಣ್ಣಗೆ ಮಾಡ್ಕೋಬಾರ್ದು. ಈ ರೀತಿಯಾಗಿ ಸ್ವಲ್ಪ ತರಿಯಾಗೇ ಇರಬೇಕು, ಚೆನ್ನಾಗಿರುತ್ತೆ. ಈಗ ನೋಡಿ, ಹಾಗಲಕಾಯಿ ಕಂಪ್ಲೀಟಾಗಿ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಎಷ್ಟು ಸಣ್ಣದಾಗಿದೆ ನೋಡಿ. ಈ ರೀತಿಯಾಗಿ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಫ್ರೈ ಆಗಿರೋದ್ರಿಂದ ಪಲ್ಯ ಆಗೋದೇನು ಲೇಟ್ ಆಗಲ್ಲ, ಬೇಗನೆ ಆಗಿಬಿಡುತ್ತೆ. ಈಗ ಅದನ್ನು ಸೈಡಿಗೆ ಎತ್ತಿಟ್ಟು ಇಲ್ಲಿ ಒಂದು ಬಾಣಲೆನ ಇಟ್ಕೊಳ್ತಾ ಇದ್ದೀನಿ. ಬಾಣಲೆಗೂ ಅಷ್ಟೇ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದ ನಂತರ ನಾವು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೋಬೇಕು. ಸಾಸಿವೆ ಸ್ವಲ್ಪ ಚಿಟಪಟ ಆದ ನಂತರ ಸಾಸಿವೆ ಮತ್ತು ಜೀರಿಗೆ ಫ್ರೈ ಆದಮೇಲೆ ನಾನು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಸೈಜ್ ಅಂದರೆ ಸ್ವಲ್ಪ ದಪ್ಪ ಸೈಜು 2 ಈರುಳ್ಳಿನ ತೊಗೊಂಡಿದ್ದೆ. ಅದನ್ನು ಈ ರೀತಿಯಾಗಿ ಉದ್ದುದ್ದವಾಗಿ ಕಟ್ ಮಾಡಿಕೊಂಡು ಜೊತೆಗೆ ಹಸಿಮೆಣ್ಸಿನ್ಕಾಯಿ ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೆ. ಹಸಿಮೆಣ್ಸಿನ್ಕಾಯಿನೂ ಅಷ್ಟೇ ನೀವು ಬೇಕಿದ್ದರೆ ಸಣ್ಣದಾಗಿ ಸಹ ಕಟ್ ಮಾಡಿ ಸೇರಿಸ್ಬೋದು. ನಾನು ಇಲ್ಲಿ ಒಂದು ಹಸಿಮೆಣ್ಸಿನ್ಕಾಯಲ್ಲಿ 2 ಭಾಗನ ಮಾಡಿದ್ದೀನಿ. ಯಾಕಂದರೆ ಮಕ್ಕಳಿನ್ನ ಚಿಕ್ಕವರು, ಮಕ್ಕಳು ತಿನ್ನೋದ್ರಿಂದ ಅಷ್ಟಾಗಿ ಗೊತ್ತಾಗಲ್ಲ ಅವ್ರಿಗೆ. ಅಂದರೆ ಕರಿಬೇವು ಎಲ್ಲ ಮಿಕ್ಸ್ ಮಾಡಿ ಹಾಕಿರ್ತೀವಲ್ವ, ಮಿಸ್ಸಾಗಿ ಏನಾದರೂ ಬಾಯಲ್ಲಿ ತಿಂದುಬಿಟ್ರೆ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ರೆ ಮತ್ತು ಅವ್ರು ತಿನ್ನಬೇಕು ಅಂತ ಇಷ್ಟನೇ ಪಡಲ್ಲ. ಒಂದ್ಸರಿ ಖಾರ ಆಯಿತು ಅಂದರೆ ಮತ್ತೆ ಮಕ್ಕಳು ಮುಟ್ಟೋದೇ ಇಲ್ಲ. ಹಾಗಾಗಿ ಈ ರೀತಿ ಉದ್ದುದ್ದವಾಗಿ ಹೆಚ್ಚಾಕಿದ್ರೆ ಅವ್ರಿಗೂ ತೆಗೆದಿಡೋದಕ್ಕೆ ಸೈಡ್ಗಿಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಸಿಮೆಣ್ಸಿನ್ಕಾಯಿನ ನಾನು ಈ ರೀತಿಯಾಗಿ ಹೆಚ್ಕೊಳ್ತೀನಿ. ಇನ್ನು ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಸ್ವಲ್ಪ ಕರಿಬೇವು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡೆ. ಈರುಳ್ಳಿನೂ ಅಷ್ಟೇ ತುಂಬ ಫ್ರೈ ಆಗೋದು ಬೇಡ. ಸ್ವಲ್ಪ ಫ್ರೈ ಆದ ನಂತರ ಈಗ ಟೊಮೊಟೊನ ಸೇರಿಸ್ತಾ ಇದ್ದೀನಿ. ಟೊಮೊಟೊ ಸ್ವಲ್ಪ ಬೇಗನೆ ಫ್ರೈ ಆಗಲಿ ಅಂತ ಸ್ವಲ್ಪ ಪುಡಿ ಉಪ್ಪನ್ನು ಸೇರಿಸ್ಕೊಬಿಟ್ಟು ಟೊಮೊಟೊನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಟೊಮೊಟೊ ಈರುಳ್ಳಿ ಬೇಗ ಸ್ವಲ್ಪ ಫ್ರೈ ಆಗಬೇಕು ಅಂದರೆ ಈ ಥರ ಉಪ್ಪನ್ನು ಸೇರಿಸೋದ್ರಿಂದ ಸ್ವಲ್ಪ ಬೇಗನೆ ಫ್ರೈ ಆಗುತ್ತೆ. ಈಗ ಅದ್ರದ್ದು ಟೊಮೊಟೊದೆಲ್ಲ ಹಸಿ ಸ್ಮೆಲ್ ಹೋಗಿ ಸ್ವಲ್ಪ ಸಾಫ್ಟ್ ಆಗೋ ತನಕ ನಾವು ಇಲ್ಲಿ ಬೇಯಿಸ್ಕೋಬೇಕಾಗುತ್ತೆ, ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಷ್ಟಾದರೆ ಸಾಕು. ಈಗ ನಾನು ಇದಕ್ಕೆ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ನಲ್ವ ಮುಂಚೆನೇ ಹುರಿದಿಟ್ಕೊಂಡಿರೋ ಅಂಥ ಹಾಗಲಕಾಯಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹಾಗಲಕಾಯಿನೂ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ಇನ್ನು ಏನು ಗೊತ್ತಾ ಫ್ರೆಂಡ್ಸ್, ಇದು ಒಂದು ಸ್ವಲ್ಪ ಜಾಸ್ತಿ ಅಲ್ಲ, ಸ್ವಲ್ಪ ಹುಳಿ ಅಂಶ ಇದ್ದರೆ, ಅಂದರೆ ಕಹಿ ಇರುತ್ತಲ್ವ, ಹಾಗಾಗಿ ಒಂದು ಸ್ವಲ್ಪ ಹುಳಿ ಮುಂದಿರಬೇಕಾಗುತ್ತೆ. ಈಗ ಹೆಂಗೂ ಟೊಮೊಟೊ ರೇಟ್ ಕಮ್ಮಿ ಇದೆಯಲ್ವ, ಹಾಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಟೊಮೊಟೊನ ಸೇರಿಸ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣನ್ನು ಸಹ ಸೇರಿಸ್ಕೋಬೋದು. ಒಂದೆರಡು ಟೊಮೊಟೊ, ನಾನಿಲ್ಲಿ 3 ಟೊಮೊಟೊನ ತೊಗೊಂಡಿದ್ದೀನಿ ದಪ್ಪನ ಸೈಜಿಂದು. ನೀವು ಬೇಕಿದ್ರೆ 2 ಟೊಮೊಟೊ ಹಾಕಿ ಸ್ವಲ್ಪ ಪುಡಿ ಜೊತೆ ಒಂದು ಸ್ವಲ್ಪ ಹುಣಸೆಹಣ್ಣಾದರೂ ಹಾಕ್ಕೋಬೋದು ಅಥವಾ ಹುಣಸೆಹಣ್ಣಿನ ರಸನಾದರೂ ಸೇರಿಸ್ಬೋದು. ಸ್ವಲ್ಪ ಲೈಟಾಗಿ ಒಂಚೂರು ಹುಳಿ ಮುಂದಿರಬೇಕು. ಇನ್ನು ಅದನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಈಗ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರನ್ನ ಸೇರಿಸಿದ್ದೀನಿ. ಖಾರಕ್ಕೆ ಹಸಿಮೆಣ್ಸಿನ್ಕಾಯಿನ ಸೇರಿಸಿದ್ದೆ. ಫುಲ್ ವೈಟಾಗಿ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಅಂತ ಸ್ವಲ್ಪ ಕಲರ್ಫುಲ್ಲಾಗಿರಲಿ ಅಂಥೇಳಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ಕೊಂಡಿದ್ದೆ. ಜೊತೆಗೆ ಸ್ವಲ್ಪ ಗರಂ ಮಸಾಲನ ಹಾಕಿದ್ದೆ. ತುಂಬ ಹಾಕ್ಬಾರ್ದು, ಸ್ವಲ್ಪ ಹಾಕಿದ್ರೆ ಸಾಕು. ಅಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ನಿಮಗೆ ತಿಕ್ನೆಸ್ಸು ನೀರು ನೋಡ್ಕೊಂಬಿಟ್ಟು ಗಟ್ಟಿ ಬೇಕಾ ಅಥವಾ ನೀರಿಗೆ ಬೇಕಾ, ನಿಮ್ಗೆ ಯಾವ ತಿಕ್ನೆಸ್ಸಿಗೆ ಬೇಕು ಅಂತ ನೋಡ್ಕೊಬಿಟ್ಟು ನೀರನ್ನು ಹಾಕ್ಕೋಬೇಕಾಗುತ್ತೆ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಮುಚ್ಚಳನ ಮುಚ್ಚಿ ಬೇಯಿಸ್ಕೋಬೇಕು.
ಇನ್ನು ಇದು ಅಷ್ಟೇ ಏನ್ ತುಂಬಾ ಹೊತ್ತೇನ್ ಬೇಯೋದಕ್ಕೆ ಟೈಮ್ ತಗೊಳಲ್ಲ ಫ್ರೆಂಡ್ಸ್. ಆಲ್ರೆಡಿ ಫ್ರೈ ಮಾಡ್ಕೊಂಡಿರ್ತೀವಲ್ವಾ, ತುಂಬಾ ಚೆನ್ನಾಗಿ ಹುರ್ಕೊಂಡಿರ್ತೀವಿ. ಬೇಗನೆ ಬೇಯುತ್ತೆ. ತಡ ಏನಾಗೋದಿಲ್ಲ ಹಾಗಲಕಾಯಿ ಬೇಯೋದಕ್ಕೆ. ಇನ್ನ ನೋಡಿ ಈ ರೀತಿಯಾಗಿ ಕುದಿಸ್ಕೋಬೇಕು. ಚೆನ್ನಾಗಿ ಬೇಯಬೇಕು ಹಾಗಲಕಾಯಿ. ನೋಡಿ ಈಗ ಸ್ವಲ್ಪ ನೀರ್ ಅನ್ನಿಸ್ತಾ ಇದೆಯಲ್ವಾ ನಿಮ್ಗೆ? ಆ ಪೌಡರ್‌ನ ಸೇರ್ಸಿದ್ಮೇಲೆ ಥಿಕ್ನೆಸ್ ಬರುತ್ತೆ. ಈಗ ನೋಡಿ ಈ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮುಂಚೆನೆ ರೆಡಿ ಮಾಡಿ ಇಟ್ಕೊಂಡಿದ್ನಲ್ವಾ ಶೇಂಗಾ ಪುಡಿ ಅದನ್ನ ಸೇರಿಸ್ಕೊಂಡು ಈಗ ನೀವು ಅದಕ್ಕೂ ಮುಂಚೆ ಸೇರ್ಸೋದ್ಕಿಂತ ಮುಂಚೆ ಈ ರೀತಿ ಬೇಕಿದ್ರೆ ನೀವು ಚೆಕ್ ಮಾಡ್ಕೋಬಹುದು ಹಾಗಲಕಾಯಿ ಬೆಂದಿದೆಯಾ ಇಲ್ವಾ ಅಂತೇಳಿ. ಒಂದು ಸ್ಪೂನಿಂದ ಈ ರೀತಿಯಾಗಿ ಅಥವಾ ಕೈಯಿಂದ ಈ ರೀತಿ ಮುಟ್ಟಿದ ತಕ್ಷಣ ಮ್ಯಾಶ್ ಆಗುತ್ತೆ ನೋಡಿ. ಈ ರೀತ ಈ ರೀತಿಯಾಗಿ ಫ್ರೆಶ್ ಮಾಡಿದ ತಕ್ಷಣ ಈ ರೀತಿ ಮ್ಯಾಶ್ ಆಗ್ತಾ ಇದೆ. ಈಗ ತುಂಬಾ ಚೆನ್ನಾಗಿ ಬೆಂದಿದೆ ಹಾಗಲಕಾಯಿ. ಈ ಟೈಮಲ್ಲಿ ನೀವು ಪುಡಿನ ಸೇರಿಸ್ಬೇಕು. ಯಾಕಂದ್ರೆ ಪುಡಿ ಸೇರಿಸಿದ್ಮೇಲೆ ತುಂಬಾ ಹೊತ್ತೇನು ಕುದಿಸಲ್ಲ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಒಂದು ಕುದಿ ಕುದಿಸಿದ್ರೆ ಸಾಕಾಗುತ್ತೆ. ಹಾಗಾಗಿ ಆ ಪೌಡ್ರನ್ನ ಸೇರಿಸ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಆ ಪೌಡ್ರ್ ಹಾಕಿದ ತಕ್ಷಣ ನೋಡಿ ಈ ರೀತಿಯಾಗಿ ಥಿಕ್ನೆಸ್ ಆಗ್ತಾ ಹೋಗುತ್ತೆ. ಈಗ ಲಾಸ್ಟಲ್ಲಿ ಸ್ವಲ್ಪ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ಬೆಲ್ಲನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಜಾಸ್ತಿ ಹಾಕೋದ್ರೆ ಸ್ವಲ್ಪ ಲೈಟ್ ಆಗಾದ್ರೂ ನೀವು ಬೆಲ್ಲನ ಸೇರಿಸಲೇಬೇಕು ಇದಕ್ಕೆ. ಆವಾಗ್ಲೇನೆ ಟೇಸ್ಟ್ ಬರೋದು ಹಾಗಲಕಾಯಿ ಪಲ್ಯ. ಆ ಬೆಲ್ಲ ಸೇರಿಸಿದ ತಕ್ಷಣ ಸಿಹಿ ಬರುತ್ತೆ ಅಂತಲ್ಲ, ತುಂಬಾ ಜಾಸ್ತಿ ಹಾಕಿಲ್ಲ. ನೀವೇ ನೋಡಿದ್ರಲ್ವಾ ಎಷ್ಟು ಹಾಕ್ತೆ ಅಂತ. ಸ್ವಲ್ಪ ಬೆಲ್ಲ ಸೇರಿಸ್ಬೇಕು. ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಂದು ಕುದಿ ಕುದಿಸ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ ಫ್ರೆಂಡ್ಸ್. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಚಪಾತಿ, ಪೂರಿ, ಅನ್ನದ ಜೊತೆನೂ ಕಲಿಸ್ಕೊಂಡು ತಿನ್ಬೋದು. ಚೆನ್ನಾಗಿರುತ್ತೆ. ಇನ್ನ ನೋಡ್ತಾ ಇದ್ದೀರಲ್ವಾ ಮಕ್ಕಳು ತಿಂತಾ ಇದ್ದಾರೆ ಇಬ್ರುನು. ನನ್ನ ಮಗಳಿಗೆ ಇನ್ನ ತಲೆ ಬಾಚಿಲ್ಲ ನಾನು. ಹಸ್ಬೆಂಡ್ ಎಲ್ಲ ರೆಡಿ ಮಾಡಿದ್ದಾರೆ, ತಲೆ ಬಾಚ್ಬೇಕಿನ್ನ. ನನ್ನ ಮಗ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದ್ದಾನೆ. ಹಾಗಾಗಿ ಸುಮ್ಮನೆ ಹೇಳ್ತಾರೆ ಮಕ್ಕಳೆಲ್ಲ ಎಲ್ಲಿ ತಿಂತಾರೆ ಅನ್ನಿಸ್ಬೋದು ಅಂತೇಳಿ ವಿಡಿಯೋ ಮಾಡ್ಕೊಂಡಿರೋ ಅಂಥದ್ದು. ನೋಡಿ ಎಷ್ಟು ನೀಟಾಗಿ ತಿಂತಾರೆ ಅಂತ. ಬರೀ ಪಲ್ಯನೇ ತಿಂದು ಖಾಲಿ ಮಾಡ್ತಾರೆ ನಮ್ಮ ಮನೇಲಿ ಮಕ್ಕಳು. ತುಂಬಾ ಚೆನ್ನಾಗಿತ್ತು ಪಲ್ಯ. ಸೂಪರ್ ಸೂಪರ್ ತಗೋ. ಸೂಪರ್ ಆಗೈತಿ. ಸೂಪರ್ ಆಗೈತಲ್ಲ. ಇನ್ನು ನೋಡಿದ್ರಲ್ವಾ ಮಕ್ಳು ಎಷ್ಟು ಇಷ್ಟಪಟ್ಟು ತಿಂತಾರೆ ಅಂತ. ಇನ್ನು ನಾನು ಹಸ್ಬೆಂಡ್ ತಿನ್ಕೊಂಡ್ವಿ. ನೋಡಿ ತಣ್ಣಗಾದ್ಮೇಲೆ ಫುಲ್ಲು ಡ್ರೈ ಆಗುತ್ತೆ, ಗಟ್ಟಿ ಆಗುತ್ತೆ ಅದು. ಹಾಗಾಗಿ ಸ್ವಲ್ಪ ನೀರಿದ್ದಾಗೇನೆ, ಬಿಸಿ ಇದ್ದಾಗೇನೆ ಇಳಿಸಿದ್ರೆ ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ. ಇನ್ನು ಹಸ್ಬೆಂಡು ಅವರು ಅಷ್ಟೇ ಇನ್ನು ತಿಂಡಿ ತಿಂದ್ಕೊಂಡು ಅವರು ಡ್ಯೂಟಿಗೆ ಹೋದ್ರು. ಡೈಲಿ ವೀಕ್ಲಿ ನಾವು ಇಲ್ಲಿ ಬರ್ತೀನಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ. ಮಾರ್ನಿಂಗೇನೆ ಬಂದ್ಬಿಡ್ತೀವಿ ಮಕ್ಳನ್ನ ಕಳ್ಸಾದ್ಮೇಲೆ. ಬಟ್ ಈ ಸಲ ಹಸ್ಬೆಂಡ್ ಕೆಲಸ ಇದೆ ಅಂತ ಹೋಗಿದ್ರಲ್ವಾ, ಹಾಗಾಗಿ ಸಂಜೆ ಹೋಗೋಣ ಅಂತೇಳಿ ಸುಮ್ಮನಾಗಿದ್ವಿ. ಇವತ್ತು ಗುರುವಾರ ಸಂಜೆ ನಾವು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿರುವಂಥದ್ದು. ವೀಕ್ಲಿ ಬರ್ತೀನಿ. ಬಟ್ ವೀಕ್ಲಿ ನಾನು ಏನು ವಿಡಿಯೋ ಮಾಡೋದಕ್ಕೆ ಹೋಗಲ್ಲ ಫ್ರೆಂಡ್ಸ್. ಅಂದರೆ ಯಾವಾಗಲೂ ಜನ ಇರ್ತಾರೆ. ಹಾಗಾಗಿ ಮಾಡಬೇಕು ಅಂತ ಅನ್ಸೋದಿಲ್ಲ. ಇವತ್ತೇನೋ ಚೆನ್ನಾಗಿತ್ತು. ಅಂದರೆ ಕಡಿಮೆ ಇತ್ತು ಜನ, ಅಷ್ಟಾಗಿ ಏನು ರಶ್ ಇರಲಿಲ್ಲ. ಹಾಗಾಗಿ ಫ್ರೀ ಆಗಿತ್ತು ದೇವಸ್ಥಾನ. ಹಾಗಾಗಿ ಒಂದು ಕ್ಲಿಪ್ಪಿಂಗ್ ತಗೊಂಡೆ. ಅದು ಅಲ್ಲದೆ ಆಲ್ಮೋಸ್ಟ್ ನಾವೆಲ್ಲ ಬೆಳಗ್ಗೆನೆ ಬರೋದ್ರಿಂದ ಸಂಜೆ ತುಂಬ ಅಂದರೆ ತೀರಾ ಕಡಿಮೆ, 1-2 ಟೈಮ್ಸ್ ಬಂದಿದ್ದೀನೇನೋ ಅಷ್ಟೇ. ಇನ್ನು ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಕಾಣಿಸ್ತಿತ್ತಲ್ಲ, ಹಾಗಾಗಿ ಪ್ರಶಾಂತವಾಗಿ ಬೇರೆ ಇತ್ತು ದೇವಸ್ಥಾನ. ಅಷ್ಟೊಂದು ಗಲಾಟೆ ಇರಲಿಲ್ಲ. ಹಾಗಾಗಿ ಒಂದು ಕ್ಲಿಪ್ಪಿಂಗ್ ತಗೊಂಡೆ. ಇನ್ನು ದರ್ಶನ ಎಲ್ಲ ಮುಗೀತು. ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ ಹೊರಗಡೆ. ನೋಡಿ ಇಲ್ಲಿ ಲೈಟಿಂಗ್ಸ್, ನೀರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಒಳಗಡೆ ರಾಘವೇಂದ್ರ ಸ್ವಾಮಿ ಇದ್ದಾರಲ್ವಾ, ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೈಟ್ ಹೊತ್ತು ನೋಡಕ್ಕೆ. ಹಗ್ಲಲ್ಲಿ ಬಂದ್ರೆ ಅಷ್ಟೊಂದು ಇದಕ್ಕೆ ಕಾಣಿಸಲ್ಲ, ಮಾಮೂಲಿಯಾಗಿ ನೀರ್ ಕಾಣಿಸುತ್ತೆ ಅಷ್ಟೇ. ಈ ರೀತಿ ಕಲರಿಂಗ್ ಎಲ್ಲ ಕಾಣಿಸಲ್ಲ. ತುಂಬಾ ಚೆನ್ನಾಗಿತ್ತು. ಇನ್ನ ದರ್ಶನ ಆದಾದ ನಂತರ ಸಾಯಿಬಾಬನ್ ದೇವಸ್ಥಾನ ಇದೆ ಇಲ್ಲೇ ಪಕ್ಕದಲ್ಲಿ. ಎರಡು ಒಂದೇ ಹತ್ರ ಇರುವಂತದ್ದು, ಅಕ್ಕಪಕ್ಕನೇ ಇದೆ. ಹಾಗಾಗಿ ನಾವು ಫಸ್ಟ್ ರಾಘವೇಂದ್ರ ಸ್ವಾಮಿ ದೇವ್ರ ದರ್ಶನ ಮಾಡ್ಕೊಂಡ್ಬಿಟ್ಟು ಇನ್ನು ಸಾಯಿಬಾಬನ್ ದೇವಸ್ಥಾನಕ್ಕೆ ಬಂದ್ವಿ.
ಇನ್ನು ಇಲ್ಲಿಗೆ ಬಂದ್ವಿ. ಇಲ್ಲಿ ಸಾಯಿಬಾಬನ ದೇವಸ್ಥಾನಕ್ಕೆ ಬಂದು ಇಲ್ಲಿ ದೇವ್ರ ದರ್ಶನನ ಮಾಡ್ಕೊಂಡ್ವಿ. ಇಲ್ಲೂ ಅಷ್ಟೇ ಜನ ಕಡಿಮೆ ಇತ್ತು, ಅಷ್ಟೊಂದು ರಶ್ ಇರಲಿಲ್ಲ. ಹಾಗಾಗಿ ತುಂಬ ಚೆನ್ನಾಗಾಯ್ತು ದೇವ್ರ ದರ್ಶನ ಅಂತಲೇ ಹೇಳ್ಬೋದು. ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ, ಅಂದರೆ ಫ್ರೀ ಆಗಿತ್ತಲ್ವ ದೇವಸ್ಥಾನ ಅಂತ ಹೇಳ್ಬಿಟ್ಟು. ಇನ್ನು ಇದಾಗಿತ್ತು ಫ್ರೆಂಡ್ಸ್. ಇನ್ನು ಅಲ್ಲಿ ದರ್ಶನ ಮಾಡಿಕೊಂಡು ದೇವಸ್ಥಾನದ ಒಳಗಡೆ ಭರತನಾಟ್ಯ ಮಾಡ್ತಾ ಇದ್ರು ಮಕ್ಕಳು. ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಹಾಗಾಗಿ ಅಲ್ಲೇ ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿದ್ವಿ. ಇನ್ನು ನೋಡಿಕೊಂಡು ಮನೆ ಕಡೆ ಬಂದ್ವಿ. ಬರ್ತಾ ಹಾಗೆ ಒಂದು ಸ್ವಲ್ಪ ಫ್ರೂಟ್ಸ್ನ ತೊಗೊಬಂದ್ವಿ. ಇನ್ನು ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಧನ್ಯವಾದಗಳು.